ಏನ್ ಸಮಾಚಾರ? ನಿನ್ಗೆ ಗೊತ್ತಲ್ಲ ಮಾರಿ, ನಿಮ್ಮ ಆಫೀಸಿಂದ ನಂಗೆ ನೋಟಿಸ್ ಬಂದಿರೋದು. ನೋಟಿಸಾ? ಯಾವ ನೋಟಿಸು? ಅದೇ ಮುಂಚೆ ನೀನು ಕೆಲಸದವ್ರನ್ನ ಕಳಿಸ್ತಾ ಇದ್ದೆ, ಕೆಲಸ ಎಲ್ಲ ಹೆಂಗೋ ನಡೀತಾ ಇತ್ತು. ಈಗ ಅವ್ನು ಯಾರೋ ಹೊಸ್ದಾಗಿ ಬಂದಿದ್ದಾನೆ, ಕೆಲಸ ಎಲ್ಲ ನಿಂತೋಗಿದೆ. ಸಾಲದಕ್ಕೆ ನಮ್ಮ ಆಫೀಸ್ಗೆ ಬಂದು STP ಹಾಕಬೇಕು, ಬಯೋಡೈಜೆಸ್ಟ್ ಮಿಷಿನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಕ್ಲೀನಿಂಗ್ದೇ ಒಂದು ದೊಡ್ಡ ತಲೆನೋವಾಗೋಗಿದೆ. ಈಗ ನೋಡಿದ್ರೆ ನನಗೆ ನೋಟಿಸ್ ಕಳಿಸಿದ್ದಾನೆ. ಇದೆಲ್ಲ ಅವನದೇ ಕಿತಾಪತಿ. ಅವನ್ನ ಇಲ್ಲಿವರೆಗೂ ಬಿಟ್ಟಿದ್ದು ದೊಡ್ಡ ತಪ್ಪಾಗಿದೆ. ನಮಸ್ಕಾರ. ಏನ್ ಮಟ್ಟ ಮಧ್ಯಾಹ್ನ ಇಬ್ರು ಸೇರ್ಬಿಟ್ಟಿದ್ರಾ? ಏನ್ ವಿಷಯ ಇದೆ, ತಗೊಳ್ಳಿ. ಅದಕ್ಕೆ ತಾನೇ ಕರ್ಸಿರೋದು. ನಮ್ಮ ಆಫೀಸ್ಗೆ ಹೊಸ್ದಾಗಿ ಬಂದವನಲ್ಲ ಆ ಆದರ್ಶ್, ತುಂಬಾನೇ ಮೆರಿತಾವನೆ. ನಮ್ಮ ಆಫೀಸ್ನಲ್ಲಿರೋರು ಅವನಿಗೆ ಸಪೋರ್ಟ್ ಬೇರೆ. ಇರ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ₹1 ಸಂಪಾದನೆ ಮಾಡೋಕ್ಕಾಗ್ತಿಲ್ವಲ್ಲ ಈ ನಡುವೆ. ಹೌದು, ಇದಕ್ಕೆಲ್ಲ ಅವನೇ ಕಾರಣ. ಅವ್ನು ಬಂದಾಗ್ಲಿಂದ ನನಗೂ ದೊಡ್ಡ ಹಿಂಸೆ ಆಗೋಗಿದೆ. ಮಾರಿ, ನಂಗೂನು ನಾನು ಲಂಚ ತಗೊಳ್ತಾ ಇರೋದನ್ನ ವಿಡಿಯೋ ಮಾಡಿಬಿಟ್ಟು ಆ ಸ್ವಚ್ಛ ಕರ್ನಾಟಕದವರು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದರಿಂದ ನನಗೆ ಕಮಿಷನರ್ ಹತ್ರ ಬೈಸ್ಕೊಳ್ಳೋ ಥರ ಆಯಿತು. ಅವನನ್ನ ಇಲ್ಲಿ ತನಕ ಬಿಟ್ಟಿದ್ದೆ ತಪ್ಪಾಯ್ತು. ಅವನ ಕತೆ ಈಗ ಮುಗಿಸ್ತೀನಿ. ಬೇಡ ಅವನ್ನ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಫಿಟ್ ಮಾಡಿಬಿಟ್ಟು ಜೈಲಿಗೆ ಕಳ್ಸೋ ಥರ ಮಾಡೋಣ.